ಮಾಡಬೇಕಾಯಿತು. ಯಾಕೆ? ಆರ್ಯಾವರ್ತದ ಶಿಷ್ಟಾಚಾರವನ್ನು ಆಧರಿಸಿ ಎರಡು ಮುಖ್ಯವಾದ ಕಾರಣವನ್ನು ಇರಿಸಿಕೊಂಡೇ ನಾನು ಮೌನಿಯಾಗಬೇಕಾಯಿತು. ಯಾವ ಕಾರಣ ಅದು? ಮೊದಲನೆಯ ಕಾರಣ, ಸತ್ಯಾಂಶವಾದಂತಹ ಹಿಂದಿನ ಸಭೆಯಲ್ಲಿ ನೀವು ಮತ್ತು ನಾನು ಮಾತ್ರ ಇರುವಂತದ್ದಲ್ವಲ್ಲ, ಕೆಲವೊಂದಿಷ್ಟು ಮುಖ್ಯರಾದಂತಹ ಮಂತ್ರಿ ಮಹೋದಯರು ಕೂಡ ಇದ್ರು. ಈಗ ನಿಮ್ಮ ಜೀವನಾನುಕ್ರಮಕ್ಕೆ ಸಂಬಂಧಿಸಿದಂತಹ ಗಹನವಾದ ವೈಯಕ್ತಿಕವಾದ ವಿಚಾರವನ್ನ ಲೋಕಾಂತದಲ್ಲಿ ಆ ರೀತಿಯಲ್ಲಿ ಆಡುವುದು ಸಲ್ಲ ಎನ್ನುವಂತಹ ಕಾರಣದಿಂದಲೇ ನಾವು ಸುಮ್ಮನುಡಿಯಬೇಕಾಯಿತು. ಒಂದು ಕಾರಣ ಹಾಗೆ. ಇನ್ನು ಎರಡನೆಯ ಕಾರಣ ಯಾವುದದು? ಈ ಲೋಕದ ಶಿಷ್ಟಾಚಾರ ಹೇಗೆ, ಪ್ರತಿಯೊಂದು ಮಗುವಿಗೂ ಇವರು ನನ್ನ ತಂದೆ ಎನ್ನುವುದಾಗಿ ನಿರ್ದಿಷ್ಟವಾಗಿ ಸಂವೇದ್ಯವಾಗುವುದು ತನ್ನ ಜನನಿಯ ತೋರ ಬೆರಳಿನ ತುದಿಯಲ್ಲಿ. ಹೌದು, ಹಾಗಲ್ವೇ? ಹಾಗಾಗಿ ಶಂಕದಿಂದ ಬಂದರೆ ತಾನೇ ತೀರ್ಥ ಎನ್ನುವಂತಹ ತತ್ವ ವಿಶೇಷತೆಯನ್ನು ಮುಂದಿರಿಸಿಕೊಂಡು ನಿಮ್ಮ ಜನ್ಮಕ್ಕೆ ಕಾರಣಿಗರಾಗಿರುವಂತಹ ಚಿತ್ರಾಂಗದ ದೇವಿಯವರ ಸುವಾಣಿಯಿಂದಲೇ ಈ ಸತ್ಯಾಂಶವನ್ನು ನೀವು ಅರ್ಥವಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾ ಸುಮ್ಮನುಳಿದೆ. ಮಂತ್ರೀಶ, ಎರಡು ಕಾರಣವನ್ನು ಕೊಟ್ಟು ಸರಿ ಒಪ್ಪಿಕೊಳ್ಳುತ್ತೇನೆ. ಹಾಗಾದ್ರೆ ಇವಾಗ ತುರಗೂರು ಕಟ್ಟಿದ್ದೇವೆ, ವಾದಿ ಕಟ್ಟಿದ ಕಾರಣಕ್ಕಾಗಿ ಪರಿಹಾರ ಏನು ಅಂತ ಕೇಳುವುದು. ಪರಿಹಾರ ಯಾವುದು? ಈಗ ತಪ್ಪು ಮಾಡುವುದು ಸಹಜ. ಈ ಸೃಷ್ಟಿಯಲ್ಲಿ ತಪ್ಪನ್ನೇ ಮಾಡದೇ ಇರುವವರು ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲವರು ತಮ್ಮ ಜೀವನ ಗತಿಯಲ್ಲಿ ಒಂದಲ್ಲ ಒಂದು ರೀತ್ಯಾನುಕ್ರಮದ ತಪ್ಪನ್ನ ಎಸಗುತ್ತಾರೆ. ಆದ್ರೆ ಮಾಡಿದ ತಪ್ಪನ್ನು ಸಮರ್ಥಿಸಿಕೊಳ್ಳದೆ ಅದನ್ನ ತಿದ್ದಿಕೊಂಡು ಸುವೇಕಶಾಲಿತ್ವವನ್ನು ಹೊಂದಿ ಸುಮಾರ್ಗದಲ್ಲಿ ಸಾಗಬೇಕಾದದ್ದೇ ಒಬ್ಬ ಪುರೋಗತಿಯನ್ನೇ ಬಯಸುವಂತಹ ವ್ಯಕ್ತಿಯಾದವನ ಆದ್ಯ ಲಕ್ಷಣವೆಂದೆನಿಸಿಕೊಳ್ತದೆ. ಯಾಕಿಂತಹ ನುಡಿಗಳನ್ನ ಆಡ್ತಾ ಇದ್ದೇನೆ? ಈಗ ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಯಾವ ರೀತಿಯಲ್ಲಿ? ನಮ್ಮ ಜನನಿಯಿಂದಲೇ ಇಂತಹದೊಂದು ಸತ್ಯಾಂಶ ಒದಗಿ ಬಂದಿದೆ ಎನ್ನುವುದಾಗಿ ಆ ಮಹಾನುಭಾವನ ಸಾನ್ನಿಧ್ಯದಲ್ಲಿ ಸ್ಪಷ್ಟೀಕರಿಸಿ ಆತ ಯಾವ ಆಶೋತ್ತರವನ್ನ ನಿಲ್ಲಿಸಿಕೊಂಡು ಬಂದಿದ್ದಾನೆ ಅಂತಹ ಕಪ್ಪ ಕಾಣಿಕೆಯನ್ನು ಯಥೇಚ್ಛವಾಗಿ ಆತನ ಪದಮೂಲದಲ್ಲಿ ಇರಿಸುವುದರ ತನ್ಮುಖೇನವಾಗಿ ಶರಣಾರ್ಥಿಗಳಾದ ಮೋದದಿಂದಲೇ ಸ್ವೀಕರಿಸ್ತಾರೆ. ಹೌದಲ್ಲ? ಹಾಗೆ ಮಾಡು. ಯಾರಲ್ಲಿ ಕಪ್ಪದವರು
ವ್ಯಾಸಪ್ರಣೀತವಾದಂತಹ ಅಶ್ವಮೇಧ ಯಾಗ, ದೀಕ್ಷಾಬದ್ಧನಾಗಿ ಕುಳಿತಿರುವಂತಹ ಅಣ್ಣ ಧರ್ಮರಾಯನ ಆಶೀರ್ವಾದವನ್ನ ಪಡೆದು ಕೃಷ್ಣಾನುಗ್ರಹದ ಮೇರೆಗೆ ಮೇಧಾಶ್ವದ ಬೆಂಬಲಿಗನಾಗಿ ಹೊರಟಂತಹ ನಾನು ಹಾಗೂ ನಾವುಗಳು ಸತ್ಯ ಮಹಿಷ್ಮತಿ ಚಂಪಕಾನಾಡು ಮೊದಲಾದಂತಹ ರಾಜ್ಯಗಳನ್ನು ಪ್ರವೇಶಿಸಿ ಅಲ್ಲಿ ನಮ್ಮ ವಿಜಯಧ್ವಜವನ್ನು ಸ್ಥಾಪಿಸಿ ಮುಂದುವರಿದವರಿದ್ದೇವೆ. ಸತ್ಯ ಬರಬರುತ್ತಾ ಪ್ರವೇಶಿಸಿರುವುದು ಮಣಿನಗರಕ್ಕೆ. ಇಲ್ಲಿಯ ಯುವ ಅರಸ ನಮ್ಮ ಅಶ್ವವನ್ನು ಬಂಧಿಸಿದ್ದಾನೆ ಎಂಬ ಸುದ್ದಿಯನ್ನು ತಿಳಿದಂತಹ ನಾವುಗಳು ಮುಂದೇನಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಇರುವ ಸಂದರ್ಭದಲ್ಲಿಯೇ ಆಶ್ಚರ್ಯದ ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ನಮ್ಮ ನಿರೀಕ್ಷೆ ಒಂದು, ಇಲ್ಲಿ ಆಗುತ್ತಾ ಇರುವುದು ಮತ್ತೊಂದು ಎನ್ನುವುದಕ್ಕೆ ಕಾರಣ ಏನು? ನಾವು ಕಾಣುತ್ತಿರುವಂತಹ ದೃಶ್ಯ. ಹಾಗಿದ್ದರೆ ಇವ ಈ ರೀತಿ ಮಾಡುವುದಕ್ಕೆ ಕಾರಣ ಏನು? ಜೀವನಾನುಭವದ ಕೊರತೆ ಎಂದು ಭಾವಿಸೋಣವೇ? ಅಂತಹ ಅನುಭವವನ್ನು ಕೊಡುವಂತಹ ಮಂತ್ರಿ ಮಾರ್ಪರಗಳು ಸಹ ಇವನಿಗುಂಟು. ಮಣಿನಗರದ ಮಾನ್ಯಾಧಿಪತಿ ಒಬ್ಬ ಮರಿಸಿಂಹ ಯುವನಾಯಕ ಎನ್ನುವುದಾಗಿ ನಾವು ಈ ಮೊದಲೇ ತಿಳಿದಿದ್ದೇವೆ. ಹಾಗೆ ಇವನ ವಯಸ್ಸಿನ ಕುರಿತು ನಾವು ಅವಲೋಕಿಸಿದಾಗ ಪ್ರಬುದ್ಧತೆಯ ಕೊರತೆಯಿಂದ ಇಂತಹ ಕಾರ್ಯವನ್ನ ಮಾಡಿರಬಹುದು ಎಂದು ಊಹಿಸುವ ಹಾಗಿಲ್ಲ. ಯಾಕೆಂದರೆ ಸಕಾಲಕ್ಕೆ ಬೇಕಾದಂತಹ ಸಲಹೆಯನ್ನು ಕೊಡುವಂತಹ ಮಂತ್ರಿಗಳು ಸಾಕಷ್ಟು ಮಂದಿ ಇವನಿಗಿದ್ದಾರೆ ಎಂಬ ವಿಚಾರವನ್ನು ನಾವು ತಿಳಿದವರಿದ್ದೇವೆ. ಪ್ರತ್ಯಕ್ಷ ನಾವು ಕಾಣ್ತಾ ಇದ್ದೇವೆ. ಅದು ಅಧ್ಯಯನಶೀಲ ಜ್ಞಾನವೃದ್ಧನಾದಂತಹ ಮಂತ್ರಿ ಇವನ ಸಮೀಪವರ್ತಿಯಾಗಿದ್ದಾನೆ. ಇಂತಹ ಮಂತ್ರಿ ಮಾರ್ಪರಗಳಿದ್ದು ಈ ಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ಇಮ್ಮ ಅರ್ಥಾತ್ ಒಬ್ಬ ಶ್ರೇಷ್ಠ ರಾಜನ ಮಗನೇ ಆಗಿದ್ದರೆ ಖಂಡಿತವಾಗಿಯೂ ಇಂತಹ ಕಾರ್ಯವನ್ನ ಮಾಡುವ ಹಾಗಿಲ್ಲ. ಇದು ಸಾಮಾನ್ಯವಾಗಿ ಹೇಡಿಗಳು ಮಾಡುವಂತಹ ಕಾರ್ಯ. ಕುದುರೆಯನ್ನ ಕಟ್ಟಿದ ಮೇಲೆ ಜಯಾಪಜಯಗಳ ನಿರ್ಣಯದತ್ತಾಡಿ ಇಡಬೇಕೇ ವಿನಃ ತನ್ಮಧ್ಯದಲ್ಲಿ ಇಂತಹ ಕಾರ್ಯವನ್ನ ಮಾಡುವುದು ಷಂಡತನ, ಭಂಡತನ. ಹಾಗೆ ಇವ ಷಂಡರ ಶ್ರೇಣಿಯಲ್ಲಿ ಇವನೊಬ್ಬ ಭಂಡ. ತಂದೆ ಮಾತ್ರ ಕೇಳಿದ್ದೀರಿ? ಕೇಳಿದ್ದೆ. ಷಂಡನಂತೆ ಬಂದೀಹ ಹೇಳಿ ಅವ್ರು ಹೇಳಿದ್ದಲ್ಲ, ನಾವು ಹೇಳಿಸಿಕೊಂಡದ್ದು ತಪ್ಪು ನಮ್ಮಲ್ಲೆಲ್ಲ ಅಲ್ವಾ? ಈಗ ಕಪ್ಪಗಾಣಿಕೆಗಳನ್ನು ಚರಣಯುಗ್ಮಗಳಲ್ಲಿ ಸಮರ್ಪಿಸಿ ಶರಣು ಶರಣು ಎನ್ನುವುದಾಗಿ ನಾವು ಉದ್ಘೋಷಿಸಿದ್ದೇವೆ. ಈಗ ಶರಣ್ಯನ ಸ್ಥಾನದಲ್ಲಿ ಸ್ಥಿತನಾದವನು ನಿಮ್ಮ ತೀರ್ಥರೂಪರಾಗಿರುವಂತಹ ಪಾಂಡ ಮಹಾಶಯರು. ಹೌದು. ಈಗ ನಾವು ಶರಣಾದಕ್ಕೆ ಕಾರಣ ಎಂತಹದ್ದು ಎನ್ನುವುದು ಸ್ಪಷ್ಟವಾಗಬೇಕಲ್ಲ. ಬಂದ ನಾನು ಯಾರು ಎಂದು ಹೇಳಬೇಕು ಬೇಡ? ಪರಿಚಯವನ್ನು ಹೇಳಬೇಕು. ಹೇಳಿ ತಪ್ಪು ಮಾಡಿದ್ದೇನೆ, ಈಗ ಹೇಳ್ತೇನೆ.
ಪ್ರಥಮವಾಗಿ ಒಂದು ಪಾದಾಮುದಿಗಳಿಗೆ ಪ್ರಣಾಮಗಳು ಪ್ರಣಾಮಗಳು. ಭೂತಾಧೀಶರು ತಾವು, ಪಾತಕ ಮಾಡಿದವ ನಾನಿದ್ದೇನೆ. ನನ್ನ ತಪ್ಪನ್ನು ಮನ್ನಿಸಬೇಕು, ಉದ್ಧರಿಸಬೇಕು. ಇಷ್ಟು ತಪ್ಪು ಕೇಳುವ ನಾನು ತುರಗೆ ಕಟ್ಟಿದ್ಯಾಕೆ ಗೊತ್ತೇ? ಆದರೂ ತುರಗವನ್ನು ಕಟ್ಟಿದ್ದು ಯಾಕೆ ಎನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಕ್ಷಾತ್ರಿಯ ಪಂಥಕ್ಕೆ ಅನುಗುಣವಾಗಿ ಮಣಿಪುರದ ಮಾನ್ಯಾಧಿಪತಿಯಾದಂತ ನಾನು ತುರಗವನ್ನು ಕಟ್ಟಬೇಕಾದ ಅನಿವಾರ್ಯಕ್ಕೆ ಬದ್ಧನಾಗಿದ್ದೇನೆ. ತುರಗ ಕಟ್ಟಿದ ಮೇಲೆ ನನ್ನ ತಾಯಿ ಆಡಿರುವಂತಹ ಮಾತು. ಹಾಗಾದ್ರೆ ತಾಯಿ ಯಾರು ಗೊತ್ತೇ? ತಾಯಿ ಉಲೂಪಿಯ ಪ್ರೀತಿಯಿಂದ ಬೆಳೆದವ ನಾನಿದ್ದೇನೆ. ಅಂಥ ಉಲೂಪಿ ಹಾಗೂ ಚಿತ್ರಾಂಗ ದೇವಿಯ ಮಡಿಲ ಮಗುವಾಗಿ ಬೆಳೆದವ ನಾನಿದ್ದೇನೆ. ಹಾಗಾದ್ರೆ ಈ ಬಬ್ರವನಿಗೂ ನಿಮಗಿರಬಹುದಾದ ಸಂಬಂಧ ನಿನ್ನ ತನುಜ ಸಾಕು ಮಗನಾಗಿದ್ದೇನೆ ಎಂಬಲ್ಲಿಗೆ ನಾನು ಮುಗಿಯಲಿಲ್ಲ. ನಿನ್ನ ತನುಜ ವೀರ ಬಬ್ರವಾಹನ ನಾನಾಗಿದ್ದೇನೆ. ಇಲ್ಲಿವರೆಗೆ ಮಾಡಿದ ತಪ್ಪಾಯಿತು, ಆಡಿದ್ದು ತಪ್ಪಾಯಿತು. ನನ್ನ ತಪ್ಪನ್ನು ಮನ್ನಿಸಿ ಉದ್ಧರಿಸಬೇಕು. ಈ ರತ್ನವನ್ನು ನೀವು ಸ್ವೀಕರಿಸಬೇಕು. ಇಂದ್ರನಿಗೆ ಕಂದನೆನಿಸಿಕೊಂಡಂತಹ ಪಾರ್ಥದೇವರು ನೀವು. ಆದ್ದರಿಂದ ಬೇರೆ ಏನೂ ಅಲ್ಲ. ಈ ಮುಖದ ರೂಪವನ್ನು ನೋಡುವಾಗ ನಿಮ್ಮಂತೆ ಹೋಲುತ್ತಾ ಇದ್ದಾನೆ. ಆದ್ದರಿಂದ ಮಗಂದು ಒಪ್ಪಿಕೊಳ್ಳಬಹುದಲ್ಲವೇ? ಚಿಕ್ಕಪ್ಪ
ಮಾತನಾಡುವಂತಹ ಮಾತುಗಳನ್ನು ಆಲಿಸಬೇಕು. ಹೇಳು. ಬಾಲಭಾಷೆ ಎಂಬುದಾಗಿ ಭಾವಿಸಬಾರದು. ಇಲ್ಲ, ಈತನನ್ನ ಹೋಲಿಸುವಾಗ ಸೂರ್ಯನಂತಹ ತೇಜಸ್ಸು, ಹಾಗೆಯೇ ನಿಮ್ಮ ಮುಖಾರವಿಂದವನ್ನ ಆತನ ಮುಖಾರವಿಂದವನ್ನ ಅವಲೋಕಿಸುವಂತಹ ಸಂದರ್ಭದಲ್ಲಿ ಸಾಮ್ಯತೆ ಇದೆ. ವಿಶೇಷವಾದಂತಹ ಕಾಂತಿ, ತೇಜಸ್ಸು, ನಿಮ್ಮದೇ ಬಗೆಯ ಆಳಂಗವನ್ನ ಹೊಂದಿದ್ದಾನೆ. ಮೇಲಾಗಿ ನಿಮ್ಮಂತಹ ಸಂಸ್ಕಾರವಂತ ಈತ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಈ ಬಗೆಯಲ್ಲಿ ಕಪ್ಪ ಕಾಣಿಕೆಯನ್ನು ತಂದು ಶರಣಾಗತರಾದವರನ್ನ ಮಾನಿಸಬೇಕಾದುದು ಕ್ಷತ್ರಿಯರ ಕರ್ತವ್ಯ. ಹಾಗಾಗಿ ಈತನನ್ನ ಮಗ ಎಂಬುದಾಗಿ ಸ್ವೀಕರಿಸಬೇಕು ಎಂಬುದಾಗಿ ಮಾಡಿರುವ ಕಾರ್ಯ ತಪ್ಪಲ್ಲವೇನೋ ಇದು? ಅಯ್ಯ, ಏನು ತಪ್ಪು ಕಾರ್ಯವನ್ನು ಎಸಗಿದರೂ ಕೂಡ ಕಪ್ಪ ಕಾಣಿಕೆಯನ್ನ ತಂದು ತಮ್ಮ ಪದತಲದಲ್ಲಿ ಇರಿಸಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ಹಾಗಾಗಿ ಆತನಿಗೆ ಕ್ಷಮೆಯನ್ನು ನೀಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ಕೇವಲ ನಿನ್ನೊಬ್ಬನ ಸಲಹೆ ಅಲ್ಲ, ಇವನ ಸಲಹೆ ಅಲ್ಲ. ಆ ಕಡೆ ಹಂಸಧ್ವಜ, ನೀಲಧ್ವಜ, ಅನುಸಾರ ಎಲ್ಲರ ಸಲಹೆಯೂ ಪಾರ್ಥನ ಪಾಲಿಗೆ ವೃಷಕೇತನ ಪ್ರದ್ಯುಮ್ನ ಮಣಿನಗರದ ಅರಸ ಬಬ್ರುವಾಹನ ಮಾಡಿರುವಂತಹ ಕಾರ್ಯವನ್ನೆಲ್ಲ ಪ್ರತ್ಯಕ್ಷ ನೋಡುತ್ತಾ ಇದ್ದವರು ನೀವು. ಹಾಗೆಯೇ ತಂದೆ ಎನ್ನುವುದಾಗಿ ನನ್ನ ಪಾದದಡಿಯಲ್ಲಿ ಬಂದು ಕೇಳಿಕೊಳ್ಳುವ ಸಂದರ್ಭ ಅವನ ಮೇಲಿನ ಮಮಕಾರದಿಂದ ಮಗನೆಂದು ಒಪ್ಪಿಕೊಳ್ಳಬಹುದಲ್ಲ ಎನ್ನುವಂತಹ ಸಲಹೆಯನ್ನು ನೀವು ನನಗೆ ಕೊಡ್ತಾ ಇದ್ದೀರಿ.
ನಿಮ್ಮಲ್ಲಿಯೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನು? ಪ್ರಸಿದ್ಧವಾದಂತಹ ಚಂದ್ರವಂಶದಲ್ಲಿ ಜನಿಸಿರುವಂತಹ ಪಾರ್ಥ ನನ್ನ ಜಾತರೊಬ್ಬ ಇಂತಹ ಕಾರ್ಯವನ್ನ ಮಾಡುವುದು ಸಾಧ್ಯವೋ ಹೇಳಿ? ಹಾಗಿದ್ದರೆ ನನ್ನ ಜಾತ ಅಥವಾ ಚಂದ್ರವಂಶದ ಒಬ್ಬ ಕುಬರ ಈ ರೀತಿ ಕಾರ್ಯವನ್ನು ಎಸೆದ್ದಾನೆ ಅಂತಾದ್ರೆ ಅವ ವಂಶಾಪರಾಧಿ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಂತಹ ಕೆಲಸವನ್ನ ಮಾಡುವುದು ಚಂದ್ರವಂಶದ ಕುಬರನೇ ಆದರೆ ಚಂದ್ರವಂಶಕ್ಕೆ ಒಂದು ಕಳಂಕ ತರುವಂತಹ ಕಾರ್ಯವನ್ನು ಈತ ಮಾಡ್ತಾ ಇದ್ದಾನೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ತಾನೆ. ಕಾರಣ ಏನು? ನಮ್ಮ ಲೇಖನದ ಒಕ್ಕಣಿಯನ್ನ ನಾನು ನಿಮಗೆ ವಿವರಿಸಬೇಕಾದದ್ದಿಲ್ಲ. ಇಲ್ಲಿ ಸೇರಿರುವಂತಹ ಮಣಿನಗರದ ಸೈನ್ಯದವರು ಸಹ ಆ ವಿಚಾರವನ್ನ ತಿಳಿದವರಿದ್ದಾರೆ. ಸತ್ಯ. ಅಶ್ವವನ್ನ ಬಂಧಿಸಿದವರು ಯುದ್ಧಕ್ಕೆ ಸಿದ್ಧರಾಗಬೇಕು. ಯುದ್ಧದಲ್ಲಿ ಜಯಾಪಜಯಗಳ ನಿರ್ಣಯ. ತನ್ಮಧ್ಯದಲ್ಲಿ ನಮ್ಮ ಕೀರ್ತಿಯ ವಾರ್ತೆಯನ್ನು ತಿಳಿದು ಶರಣು ಬರುವುದಕ್ಕೂ ಅವಕಾಶವನ್ನು ನಾವು ಲೇಖನದ ಒಕ್ಕಣಿಯಲ್ಲಿಯೇ ಕಲ್ಪಿಸಿದ್ದೇವೆ. ಅದೆಲ್ಲವನ್ನು ತಿಳಿದೂ ಸಹ ಕುದುರೆಯನ್ನ ಕಟ್ಟಿ ಆಮೇಲೆ ತಪ್ಪ ಕಾಣಿಕೆಯನ್ನ ತಂದು ನನ್ನ ಪದತಲದಲ್ಲಿ ಸುರಿಯುತ್ತಾ ಇದ್ದಾನೆ. ಬಂಧಿಸಿರುವಂತಹ ಅಶ್ವವನ್ನ ಇದು ನಿಮಗೊಪ್ಪಿಸುತ್ತಾ ಇದ್ದೇವೆ ಎಂದು ಮಣಿಯುತ್ತಾ ಇದ್ದಾನೆ. ಇಂತಹ ಒಬ್ಬ ಮಗ ನನ್ನ ಮಗ ಎನ್ನುವುದಾಗಿ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟು? ಹಾಗಾದ್ರೆ ಒಂದು ಚಂದ್ರವಂಶಕ್ಕೆ ಕಳಂಕ ತರುವಂತಹ ಕಾರ್ಯ, ಇನ್ನೊಂದು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಶರಣು ಬರುವ ಹಾಗಿಲ್ಲ. ನನ್ನ ಮಗ ಇವ ಅಲ್ಲ, ನನ್ನ ಮಗ ಇವ ಅಲ್ಲ. ಹಾಗಾದ್ರೆ ನಿಮಗೆ ಮಕ್ಕಳಿಲ್ಲವೇ? ಇಲ್ಲ ಎಂದು ಹೇಳುವ ಹಾಗಿಲ್ಲ. ಕಾಂತರೆ ನನಗೆ ಇಲ್ಲ, ಕಾಂತೆ ಮಗನೆಂಬ ಮಮತೆ ನನ್ನ ಅಂತರಂಗದಲ್ಲಿ ಮೂಡಬೇಕಿತ್ತು ಎನ್ನುವುದು ನಿಮ್ಮೆಲ್ಲರ ಅನಿಸಿಕೆ. ಆ ಕಾರಣದಿಂದಲೇ ಹೇಳ್ತಾ ಇದ್ದೀರಿ, ನಿಮಗೆ ಮಕ್ಕಳೇ ಇಲ್ಲವೇ, ಪಾರ್ಥನಿಗೆ ಮಕ್ಕಳಿದ್ದಾರೋ ಇಲ್ಲವೋ ಎನ್ನುವುದನ್ನು ತಿಳಿಯದೇ ಹೋದವರು ನೀವಲ್ಲ. ಅಲ್ಲ, ತಿಳಿದು ಸಹ ಈ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಯನ್ನ ಯಾಕೆ ಇಡುತ್ತಾ ಇದ್ದೀರೋ ನನಗೆ ಅರ್ಥವಾಗುವುದಿಲ್ಲ. ಗತಿಸಿ ಹೋದಂತಹ ಕಥೆಯನ್ನ ಎಣಿಸಿಕೊಂಡಾಗ ರೋಮಾಂಚನವೇ ಆಗುತ್ತಾ ಇದೆ. ಅದೇನದು? ಪಾರ್ಥನ ಜೀವನದಲ್ಲಿ ಪಡೆದಿರುವ ಮಗ ಒಬ್ಬನೇ ಒಬ್ಬ, ಅವನೇ ನನ್ನ ಮುದ್ದು ಮಗನಾದಂತಹ ಅಭಿಮನ್ಯು. ನನ್ನ ರೇತೋ ಜಾತ ಸುಭದ್ರೆಯ ಗರ್ಭಾಂಬುದಿಯನ್ನು ಬೆಳಗಿರುವಂತಹ ಭಾರತ ರತ್ನ ಪ್ರಸಿದ್ಧಿಗೆ ಪಾತ್ರನಾದಂತಹ ಅಭಿಮನ್ಯು. ಇದಂ ಶಸ್ತ್ರ
ಇದಂ ಶಾಸ್ತ್ರ ಎನ್ನುವಂತಹ ವಾಕ್ಯಕ್ಕೆ ಅರ್ಥವನ್ನ ಕಲ್ಪಿಸಿರುವಂತಹ ದ್ರೋಣಾಚಾರ್ಯರು ಬರೆದಿರುವಂತಹ ಅಗಾಧ್ಯವಾದಂತಹ ಚಕ್ರವ್ಯೂಹವನ್ನ ಪ್ರವೇಶಿಸಿ ಅಲ್ಲಿ ಸೇರಿರುವಂತಹ ವಿರೋಧಿ ತಟ್ಟಿನ ಷಡುರಥ ಮಹಾರಥಿಗಳೊಡನೆ ಹೋರಾಡಿ ಕೊನೆಗೂ ವೈರಿಗಳ ಕಪಟ ಕಾರಸ್ಥಾನಕ್ಕೆ ಬಲಿಯಾಗಿ ಸ್ವರ್ಗವನ್ನ ಸೇರಿರುವಂತಹ ಆ ಭಾರತ ರತ್ನ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಅಭಿಮನ್ಯು ಒಬ್ಬನೇ ನನ್ನ ಮಗ, ಅವನನ್ನ ಮಾತ್ರ ನನ್ನ ಮಗ ಎನ್ನುವುದಾಗಿ ನಾನು ಒಪ್ಪಿಕೊಳ್ಳುವುದು. ಮತ್ತೊಬ್ಬನನ್ನ ನಾನು ಮಗ ಎಂದು ಒಪ್ಪಲಾರೆ. ಮತ್ತೆ ಇವನ ಪ್ರಶ್ನೆ ತಾಯಿ ಚಿತ್ರಾಂಗದ ಹೇಳಿದಳು ಎನ್ನುವುದಾಗಿ ಅಲ್ಲ ಅಂತ ನಾನು ಹೇಳಿಲ್ವಲ್ಲ. ಚಿತ್ರಾಂಗದೆಯು ನನ್ನ ಇಲ್ಲಿ ಮೂಡುವ ಪ್ರಶ್ನೆ ಮತ್ತೊಂದು. ತಾಯಿ ಚಿತ್ರಾಂಗದ ಹೇಳಿದ ಮೇಲೆ ನಿಮ್ಮ ಪುತ್ರ ನಾನು ಎನ್ನುವುದು ತಿಳಿಯಿತು ಎನ್ನುವುದಾಗಿ ಬಬ್ರುವಾಹನ ಹೇಳ್ತಾ ಇದ್ದ. ನನ್ನ ತರ್ಕ ನನ್ನ ಮಗನಲ್ಲ, ಇಷ್ಟು ಮಾತ್ರ, ಚಿತ್ರಾಂಗದೆಯ ಮಗ ಅಲ್ಲ ಎನ್ನುವುದಾಗಿ ನಾನು ವಾದಿಸುವುದಿಲ್ಲ. ಚಿತ್ರಾಂಗದೆಯ ಮಗ ಈತ ಆಗಿರಬಹುದು. ನಮ್ಮ ಯೌವನವತಿಯು ಪ್ರಬುದ್ಧೆಯೂ ಆದಂತಹ ಚಿತ್ರಾಂಗದೆ ತನ್ನ ದೈಹಿಕ ಕಾಮನೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಯಾವನೋ ಗಂಧರ್ವನನ್ನು, ಕೋಮಟಿಗನನ್ನು ಅಥವಾ ಒಬ್ಬ ವಿಟ ಪುರುಷನನ್ನೋ ಕೂಡಿ ಇವನನ್ನ ಪಡೆದಿದ್ದಾಳೆಯೇ ವಿನಃ ನನ್ನ ಮಗ ಈತ ಅಲ್ಲ, ನನ್ನ ಮಗ ಈತ ಅಲ್ಲ. ಯಾಕಂದ್ರೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟುವುದೇ ವಿನಃ ಮರಿಯ ಮರಿಯೋ ಕುರಿಯ ಮರಿಯೋ ಹುಟ್ಟಲಾರದು. ನಾನು ಹೇಳಿಕೊಂಡರೆ ಅತಿಶಯೋಕ್ತಿಯಾದೀತು. ಮಧ್ಯ ಪಾಂಡವಿಯಾದಂತಹ ಪಾರ್ಥ ಚಂದ್ರವಂಶದ ಸಿಂಹ ಸದೃಶ ಎನ್ನುವುದು ಪ್ರಪಂಚ ಪ್ರಸಿದ್ಧಿ, ಪ್ರಪಂಚ ಪ್ರತೀತಿ. ನನಗೀತ ಮಗನು ಒಬ್ಬ ನರಿ.
ಗೊತ್ತಿಲ್ಲದೆ ಎನ್ನುವ ಹಾಗೆ ನನ್ನ ತಾಯಿಯ ಕುರಿತಾಗಿ ಬೇಡದೆ ಮಾತಾಡ್ತೀಯ ಅಂತಾದ್ರೆ ಇನ್ನು ಸುಮ್ಮನೆ ಬಿಡುತ್ತೇನೆ. ಅನುವ್ರತ ನೀನು ನಂಬಿಕೊಂಡು ಬಂದಿದ್ದು ಯಾರು? ಕೃಷ್ಣನನ್ನ. ಮಿತ್ರ ಕೃಷ್ಣ ಸಾಧಿಸಲೇಬೇಕು ಅಂತಾದ್ರೆ ಇಲ್ಲಿಯವರೆಗೆ ಎಲ್ಲಿಯ ತನಕ ನಿನ್ನನ್ನು ಜೊತೆ ಉಳಿದ ಪಾಂಡವರನ್ನು ಕಾಪಾಡಿಕೊಂಡು ಬಂದವ ನಿನ್ನ ಮಿತ್ರ ಕೃಷ್ಣ. ಅವನನ್ನು ಕರೆಯಿಸಿಕೋ, ಯುದ್ಧವನ್ನು ಮಾಡ್ತೇನೆ, ನಿನ್ನನ್ನು ಗಾರಿ ಗಳಿಸ್ತೇನೆ. ಇದೇ ಸಭಾ ಮಧ್ಯದಲ್ಲಿ ನೀನು ನನ್ನ ಮಗ ಎನ್ನುವಾಗಿ ಹೇಳಿಸಿಕೊಳ್ಳದೆ ಹೋದ್ರೆ ವೀರಬಬ್ರುವ ನಾನಲ್ಲವೇ ಅಲ್ಲ, ಪನ್ನಗೇಂದ್ರನ ಮೊಮ್ಮಗನೇ ಅಲ್ಲ. ಮಂತ್ರಿ ಶೇಖರ ಯಾಕೆ ತಡ ಮಾಡ್ತಾ ಇದ್ದಿ? ಬರುವಾಗ ಬಂದ ಹಾಗ ನೋಡು, ಅಮಿತವಾಗಿರುವಂತಹ ಸುವರ್ಣವನ್ನು ರತ್ನವನ್ನ ತಂದಿದ್ದೇವೆ. ಇವನಿಗೆ ಲಭ್ಯವಾಗುವುದಲ್ಲ, ಅಲ್ಲ ನಮ್ಮ ಪುರಕ್ಕೆ ಒಯ್ಯುವುದು. ಯಾರಲ್ಲಿ ರಾಜಭಟರಿಗೆ ಕೆರೆಗೆ ಬೀಳ್ತಾನೆ. ಖಂಡಿತ ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ನಿನಗೆ. ಕಾರಣ ಏನು? ಈಗ ಕುದುರೆಯನ್ನು ಕಟ್ಟಿ ತಪ್ಪಾಯ್ತಂತ ಹೇಳ್ತಾ ಇದ್ದೇನ. ಆದ್ರೆ ನಿನಗೆ ಮೊದಲೇ ನೀನು ನನ್ನನ್ನೇ ಮಾತನ್ನು ಹೇಳ್ತೇ ಹೋದಂತಾದ್ರೆ ನೀನು ನಿನ್ನ ತಂದೆಯನ್ನು ಒಂದು ಹುಡುಕ್ತಿದ್ದೆ. ಈಗಲಾದ್ರೂ ವಿಷಯ ಗೊತ್ತಾಯ್ತಲ್ಲ, ಮಾಡಬಹುದಲ್ಲ ಪ್ರಯತ್ನ. ಮಿತಿ ಮೀರಿ ಹೋಗಿದೆ, ಆದ್ದರಿಂದ ಬದಲಾವಣೆ ಮಾಡ್ಲಿಕ್ಕಾಗುದಿಲ್ಲ. ಇದರಲ್ಲಿ ಮಾತು ಕಲಿತವನೇ ಹೌದು ಅನ್ನೋದಕ್ಕೆ ಅನುಮಾನವೇ ಇಲ್ಲ. ಆದ್ರೆ ಬಂದವ ನೀನು ಯಾರು, ನಿನ್ನ ಹಿನ್ನೆಲೆಯನ್ನು ಹಾಗೆ ಚೆನ್ನಾಗಿ ತಿಳಿದುಕೊಂಡವ ನಾನಿದ್ದೇನು. ಹಿಂದೊಮ್ಮೆ ಮನ್ಮಥರಾದವನಿ ಮನ್ಮಥರಾಗಿದ್ದಾವಾಗ ಗಿರಿಜಾ ಕಲ್ಯಾಣದಲ್ಲಿ ಪಾಲು ಆಚರಣ ಬೆಂದು ಹೋದವನಿದ್ದಿ. ಶಿವನ ಹುರಿಗಡೆಗೆ ಬೆಂದು ನೊಂದು ಈಗ ಮತ್ತೆ ಜನ್ಮ ತಾಳಿದ್ಯಂತಾದ್ರೆ ಈ ಸರಳ ಕೊರಳು ತರಿತಾರೆ ಮತ್ತೆ ಹುಟ್ಲಿಕ್ಕೆ ಹಿನ್ನಟ್ಟಿದ್ದೇನೆ ಎನ್ನುವ ಕಾರಣಕ್ಕಾಗಿ ಗರ್ವಪಡಬೇಡ. ಹೆಮ್ಮೆ
ವಿಷಯ? ಇದು ವಶಕ್ಕೇತು ಬಂದಿದ್ದೇನೆ. ಇದುವರೆಗೆ ನಿನ್ನ ಕುರಿತಾಗಿ ಅನುಕಂಪದ ಮಾತುಗಳನ್ನು ಆಡುತ್ತಾ ಇದ್ದೇವೆ. ಇನ್ನು ಅನುಕಂಪದ ಮಾತುಗಳು ಸರಳ ಮೂಲಕವಾಗಿ ನಿನಗೆ ಏನು ಉತ್ತರವನ್ನು ಕೊಡಬೇಕು ಅದನ್ನು ಕೊಡುತ್ತೇನೆ. ಸುರಗವನ್ನ ಬಿಟ್ಟರೆ ಲೇಸಾಯ್ತು, ಇಲ್ಲದಿದ್ದರೆ ಯಮಪುರಿಗಟ್ಟುತ್ತೇನೆ. ಮರ್ಯಾದೆ ಬಿಟ್ಟವ ಅಂತ ಹೇಳಿ ನೀನ ಪ್ರಪಂಚ ಯಾಕೆ ಕೇಳಿ, ನಿನ್ನ ತಂದೆ ಯಾರು? ಕರ್ಣ ಮಹಾಶಯ. ಅವನು ಕೊಂದದ್ದು ಯಾರು? ಇದೇ ಪಾರ್ಥ. ನಿನಗೊಬ್ಬ ಅಣ್ಣ ಇದ್ದ, ಹೌದಾ? ಅವನು ಕೊಂದದ್ದು ಯಾರು? ಇದೇ ಪಾರ್ಥ. ಆದ್ರೆ ಈ ವಿಷಯ ತಿಳಿದರೂ ಕೂಡ ಅವನ ಸಂಗಮನಾಂತರಿ ಇದೆಯಂತಾದ್ರೆ ಮಾನ ಬಿಟ್ಟವ, ಮರ್ಯಾದೆ ಬಿಟ್ಟವ ಅಂತ ಹೇಳಿ ತಪ್ಪಾಗ್ಲಿಕ್ಕೆ. ವೃಷಕ್ಕೆ ಎತ್ತು ಇಲ್ಲಿವರೆಗೆ ಬದುಕಿದ್ದು ಯಾಕೆ ಗೊತ್ತುಂಟ? ಕರ್ಣನ ಮಗನನ್ನು ಕೊಂದವ, ಆಮೇಲೆ ನೀನೊಬ್ಬ ಉಳಿದಿದ್ದಿ. ಈಗ ನನ್ನನ್ನು ಮುಂದೆ ಮಾಡಿ ನಿನ್ನನ್ನು ಕೊಲಲೆತ್ತಿಸುತ್ತಾ ಇದ್ದವ ಪಾರ್ಥ. ಹಾಗಾಗಿ ಹೇಳುವುದು ತಪ್ಪಾಯ್ತೆನ್ನು ಹಾಗೆ ನನ್ನ ಪಾತಲವನ್ನು ಹಿಡಿದು ನನ್ನ ಪಕ್ಷ ಅಂತ ಬಂದೆ ಅಂತ ಸರಿ, ಅಲ್ಲದೆ ಹೋಗಿ ಹಿಡಿದ ಸರಿ ತಲೆ ಹಾರಿಸ್ತೇನೆ. ನಮ್ಮ ಸೇನೆಯನ್ನು ಸ್ಥವರುತ್ತ ಮುಂದುವರಿಯುತ್ತಾ ಇರುವಂತಹ ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಆದರೆ ಯಾವುದೇ ಆಘಾತಕ್ಕೆ ಒಳಗಾಗಲಿ ನಿನ್ನ ಪ್ರತಿಸ್ಪರ್ಧಿಯಾಗಿ ಪಾರ್ಥ ನಿಂತಿದ್ದಾನೆ ಅಂತಾದ್ರೆ ನಿನಗೆ ಆಶ್ಚರ್ಯವಾಗಬಹುದು. ಮತ್ತೆ ತಿಳಿಯಬೇಕಾದಂತಹ ವಿಚಾರ ಇದೆ. ಯಾವುದು? ಮಣಿನಗರದಲ್ಲಿ ನಮ್ಮ ಸೇನೆಯನ್ನ ನೀನು ಗೆದ್ದಿರಬಹುದು, ಆದ್ರೆ ತ್ರಿಭುವನದಲ್ಲಿಯೂ ಸಹ ಶೌರ್ಯವನ್ನು ಮೆರೆದಿರುವಂತಹ ತ್ರಿಲೋಕ ವಿಜಯಿ ಪಾರ್ಥ ನಿನ್ನ ಪ್ರತಿಸ್ಪರ್ಧಿಯ ಸ್ಥಾನದಲ್ಲಿ ನಿಂತಿರುವುದು ಎನ್ನುವುದನ್ನು ನಿನ್ನ ಗಮನಕ್ಕೆ ತರಬೇಕಾಗಿದೆ. ಬೆಳೆಯ ಸಿರಿಯನ್ನು ಮೊಳಕೆಯಲ್ಲಿ ನೋಡಬಹುದಂತೆ ಈ ಭೂಮಂಡಲದಲ್ಲಿ ಇನ್ನು ಉಳಿಯಬೇಕಾದಂತಹ ಒಂದು ಕುಡಿ ನೀನು ಎಂಬ ಉದ್ದೇಶದಿಂದ ನಿನಗೆ ನಾನು ನೀತಿಯನ್ನು ಹೇಳ್ತಾ ಇದ್ದೇನೆ. ಇನ್ನಾದರೂ ದ್ರವ್ಯವನ್ನ ಕೊಡುವುದಕ್ಕೂ ಅಶ್ವವನ್ನ ಬಿಡುವುದಕ್ಕೂ ಶರಣು ಬರುವುದಕ್ಕೂ ಸಿದ್ಧನಾದರೆ ಮಾತುಕತೆಗೆ ಅವಕಾಶ ಇದೆ. ಅಲ್ಲದೆ ಹೋದ್ರೆ ನಿನ್ನ ಅವಸರವನ್ನು ನಿಶ್ಚಿತ.
ಉಪಯೋಗಿಸ್ತಾ ಇರುವುದು ನೀನು. ಹಾ, ಕಾರಣವೇನು? ಕಾರಣ ಉಂಟು. ಏನು? ನಿನಗೆ ಅಹಂಕಾರ ಉಂಟಲ್ಲ. ಯಾವುದು? ಶಿವನನ್ನು ಗೆದ್ದವ ನಾನು, ಹಾ, ಅಸ್ತ್ರವನ್ನು ಪಡೆದಿದ್ದೇನೆ ಎನ್ನುವ ಹಾಗೆ. ಅದು ನಾನು ಹೇಳಿಕೊಂಡದ್ದಲ್ಲ, ನಿನ್ನಂತವರು ಬಹಳಷ್ಟು ಮಂದಿ ಹೇಳಿದ್ದಾರೆ. ಇದ್ದದ್ದು ಅಹಂಕಾರ ಸತ್ಯ ತಾನೆ. ಶಿವನ ಕೂಡ ಸೆಣಸಿದಂತ ಹವಣವೆಲ್ಲಿದೆ, ಹೀಗೆ ಹಾಡಿ ಹೊಗಳಿದವರಿದ್ದಾರೆ. ನಾನು ಕೇಳ್ತಾ ಇರೋದು ಪ್ರಶ್ನೆ ಈಗ, ಏನು ಅಂತ ಒಂದಿಟ್ಟತನ ಹಾ. ವೀರಥನ ಹಾ. ನಿನಗೆ ಉಂಟು ಅಂತಾವೆ. ಹಾ. ಒಬ್ಬರ ಮುಂಭಾಗದಲ್ಲಿ ಸಣ್ಣದು ಪತಿಯ ಶಿರವ ಬಂದು ಚಿತ್ತಾಂಗನೆಯು ದಪ್ಪನೆ ಕೆಡಗಿ ಅವನಿಗೆ ಅತಿಶಯದ ರೋದನದಿ ಬೆಂದುರುಳಿದಳು ಹುಡಿಯೊಳಗೆ. ನನ್ನವರನ್ನು ಕಾಣಬೇಕೆನ್ನುವ ಕಾತುರತೆಯಿಂದ ಓಡೋಡಿ ರಣಕ್ಷೇತ್ರಕ್ಕೆ ಬಂದ್ರೆ ಎಂತಹ ಸ್ಥಿತಿಯಲ್ಲಿ ನಾನು ನೋಡುತ್ತಾ ಇದ್ದೇನೆ. ಮಗನೇ ಅಗವ ಹೊತ್ತೇನೋ ಪಿತನ ಛೇದಿಸಿ ಹಗೆಗನಾದೆನು. ಏನು ಮಾಡಿದೆ ನೀನು? ಅಗವ ಹೊತ್ತೇನೋ ಪಿತನ ಛೇದಿಸಿ ಹಗೆಗನಾದೆನು. ಪಾಂಡು ಸುತರಿಗೆ ಮೊಗವ ಕೃಷ್ಣನಿಗೆಂತು ತೋರುವೆ ಎನ್ನುತ್ತ ಚಿಂತಿಸಿದ. ಹಾಗೆ ನಾದೆನು ಪಾಂಡು ಸುತರಿಗೆ ಮೊಗವ ಕೃಷ್ಣನಿಗೆಂತು ತೋರುವೆ ಎನ್ನುತ್ತ ಚಿಂತಿಸಿದ. ನೀನ್ ಅಮ್ಮ ಅಂತ ಕರಿಬೇಡ, ತಾಯಿಯ ಮುಖವನ್ನು ನೋಡಬೇಡ, ಹೋಗಿಲ್ಲಿಂದ. ಅಮ್ಮ, ನಾನು ಬೇಕು ಅಂತ ಮಾಡಲಿಲ್ಲ ಅಮ್ಮ. ಅನಿವಾರ್ಯ ಅಗತ್ಯ ಒಳಪಟ್ಟದನ್ನು ಮಾಡಬೇಕಾಯಿತು. ಹೆತ್ತವೇ ಆದ ನಿಮ್ಮನ್ನ ಬಾಯಿಗೆ ಬಂದ ಹಾಗೆ ಪಚಾರಿಸಿದ ಕಾರಣಕ್ಕಾಗಿ ಕುಪಿತಗೊಂಡಂತ ನಾನು ಸರಳನ್ನು ಪ್ರಯೋಗಿಸಿದೆ. ಆ ಕಾರಣಕ್ಕಾಗಿ ಸುನೀಗಿದವರು ನಮ್ಮ ತಂದೆಯವರು. ಅಮ್ಮ, ನನ್ನ ಮುಖವನ್ನು ಕಾಣಬೇಡ ಎನ್ನುವ ಹಾಗೆ ಮೂದಲಿಸ್ತೀರಿ ಅಂತಾದ್ರೆ ಯಾವ ಕಾರಣಕ್ಕೂ ನನ್ನ ಬದುಕು ಉಳಿಯಲೇ ಕೂಡದು. ಈ ಮುಖವನ್ನು ಪಾಂಡವರಿಗಾಗಲಿ ಕೃಷ್ಣ ಭಗವಂತನಿಗಾಗಲಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾವ ಕಾರಣಕ್ಕೂ ಬದುಕುಳಿಯಲಾರೆ. ಈ ಸರಳದಿಂದ ಅಗ್ನಿಕುಂಡವನ್ನು ರಚಿಸಿಕೊಂಡು ಈ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ. ಸಮಾಧಾನ ತಾಳು ಮಗನೇ, ಸಮಾಧಾನ ತಾಳು. ಅರಿಯದೆ ಮಾಡಿದ ಕೃತ್ಯ ಪ್ರಮಾದವಾಗ್ತದೆ ಮಗನೇ, ಅಪರಾಧವಾಗುವುದಿಲ್ಲ. ನೀ ಇದನ್ನ ಅರಿಯದೇ ಮಾಡಿದ್ದು, ಹಾಗಂತ ಇದಕ್ಕಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಮಗನೇ. ಹೇಗಮ್ಮ? ನೇರವಾಗಿ ಉರಗಲೋಕದವರೆಗಾಗಿ ಸಾಗು. ಅಜ್ಜನಾದಂತಹ ಉರಗಪತಿಯನ್ನು ನೋಡು, ಅಲ್ಲಿಂದ ಉರಗಮಣಿಯನ್ನ ಕೊಂಡು ಬಾ ಮಗನೇ. ತನ್ನ ಮೂಲಕವಾಗಿ ನಿನ್ನ ತಾತನನ್ನ ಬದುಕಿಸಬಹುದು. ನಮೋ
ಗಾಯಗೊಂಡರೂ ಕೂಡ ಮುದ್ದಿನ ಮಗಳು ಚಿತ್ರಾಂಗದೆ ಲೂಚಿಯ ಮೇಲೆ ವಾತ್ಸಲ್ಯದಿಂದ ನಮ್ಮ ದೊರೆ ಅದನ್ನ ಕೊಟ್ಟುಗಳು ಹರಿದಲ್ಲ. ಅಯ್ಯೋ ಅನರ್ಥವಾಯಿತು. ಹಾಗಾಗಿ ಅಲ್ಲಿಗೆ ಜಗತ್ತಿನ ಸಮತೋಲನವೇ ತಪ್ಪಿ ಹೋದೀತು. ಹುಟ್ಟು ಸಾವು ಬಂಧನಗೊಳಗಾದ ಈ ಮಾನವರು ಇದರ ದುರುಪಯೋಗವನ್ನು ಪಡೆದು ಅಮರತ್ವವನ್ನು ಪಡೆದರೂ ಪಡೆಯಬಹುದು. ಸಾವಿನ ಭಯವೇ ಇಲ್ಲವೆಂದಾದಲ್ಲಿ ಜಗತ್ತಿನಾದ್ಯಂತ ಹಿಂಸೆ, ಅನಾಚಾರ, ಕೊಲೆ, ಸುಲಿಗೆ ಇನ್ನಷ್ಟು ತಾಂಡವ ಮಾಡಿತು. ಜನಸಂಖ್ಯೆ ದಿನದಿಂದ ದಿನಕ್ಕೆ ಇನ್ನಷ್ಟು ಹೆಚ್ಚಿತು. ಹಾಗಾಗಿ ಈ ಸಂಜೀವಿನಿಯ ಉಪಯೋಗ ಅವರಿಗೆ ಆಗದಂತೆ ಪಾರ್ಥನ ಶಿರವನ್ನು ಮಾಯಕದಿಂದ ಕೊಂಡು ಹೋಗಿ ಉತ್ತರಾಬ್ದಿಯೆಲ್ಲಡೆಗೆ ಸುಡ್ತಾರೆ. ಭಗವಂತನ ಅನ್ಯರು ಯಾರು ಇಲ್ಲ ಅಮ್ಮ. ಕೃಷ್ಣ, ಕೇಶವ, ಮಾಧವ ರಕ್ಷಿಸುತ್ತಂತೆ, ರಕ್ಷಿಸು. ಬಂದ ತಕ್ಷಣದೊಳಲ್ಲಿ ನಡೆದ ಘಟನೆಯನ್ನು ಪ್ರತ್ಯೇಕವಾಗಿ ನಿಮಗೆ ತಿಳಿಸಬೇಕು ಅಂತಿಲ್ಲ. ಸೂಕ್ಷ್ಮವಾಗಿ ಎಲ್ಲವನ್ನು ಅರಿತವರು ನೀವು. ದೇವ, ನನ್ನವರ ರುಂಡವೇ ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ತಿಳಿಯುವುದಿಲ್ಲ ತಂದೆ. ಮಕ್ಕಳೇ ಹೆದರಬೇಡಿ. ತರಳ ಬ್ರಹ್ಮಚರ್ಯ ಅಗತ್ಯವಿಲ್ಲ. 16,008 ಮಂದಿ ಮಡದಿಯರನ್ನು ದಯಿಸರೂ ಕೂಡ ಅಖಂಡವಾದಂತಹ ಬ್ರಹ್ಮಚರ್ಯ ಎನ್ನುವಂಥದ್ದು ನನ್ನಲ್ಲಿ ಅಡಕವಾಗಿದೆ. ಅದು ಅಡಕವಾಗಿದೆ ಎಂದು ಸತ್ಯವೇ ಆದರೆ ಕೈಯಲ್ಲಿರುವಂತಹ ಸುದರ್ಶನವನ್ನು ಬಿಡ್ತಾ ಇದ್ದೇನೆ. ಇವನ ವೃಂದ ಯಾರೇ ಹೊತ್ತುಕೊಂಡು ಹೋಗಲಿ, ಎಲ್ಲೇ ಅಡಗಿರಲಿ, ಅದು ತೆರಳಿ ಸುದರ್ಶನ ಬಂದಾರೆ.
ನಾನು ಕನಸನ್ನ ಕಾಣುತ್ತಾ ಇದ್ದೇನೆ, ಇಲ್ಲ ಇದು ನನಸೆ. ಅಥವಾ ಇದು ನನಸೆ, ನನಸೆ ಪಾರ್ಥ. ನನಗೆ ಅರ್ಥವಾಗುವುದಿಲ್ಲ. ಇಂತಹ ಒಂದು ದೃಶ್ಯವನ್ನ ಈ ಮಣಿನಗರದಲ್ಲಿ ಕಾಣಬಹುದು ಎನ್ನುವುದಾಗಿ ನಾನು ಭಾವಿಸಿದ್ದಿಲ್ಲ. ಹೀಗೆ ಆಗುತ್ತಾ ಇದೆ ಅಂತ ಇದಕ್ಕೆ ಕಾರಣವೇನು ದೇವ? ಏನ್ ನಡೆಯುತ್ತಿಲ್ಲಿ? ಸುರ ನದಿಯ ಶಾಪದಲ್ಲಿ ಆಯಿತು ಸುರ ನದಿಯ ಶಾಪದಲ್ಲಿ ಆಯಿತು ಪರಿಭವವು ನಿನಗೆಂದು ತಿಳಿಯಿತಿ ಪರಿಭವವು ನಿನಗೆಂದು ತರುಣನಾಲಿ ತಪ್ಪಿಲ್ಲೆನುಗ ತರಸಿಯ ತರುಣನಾಲಿ ತಪ್ಪಿಲ್ಲೆನುಗ ತರಸಿಯ ತರುಣನಾಲಿ ನಿನ್ನ ತರಳನಲ್ಲಿ ತಪ್ಪಿಲ್ಲ. ಯಾಕೆ ಗೊತ್ತುಂಟ? ಬ್ರಹ್ಮಹತ್ಯಾ ದೋಷದ ಸಲುವಾಗಿ ಯಶ್ವಮೇಧ ಯಾಗವನ್ನ ಕೈಗೊಂಡಿರುವವರು ನೀವು ಅಲ್ವೇ? ಹಸ್ತಿನಾಪುರ ತಂದ ತೆಂಕಣ ಮಾರ್ಗವಾಗಿ ಹೊರಟಂತಹ ನಿಮ್ಮ ಅಶ್ವವು ಮಹಿಷ್ಪತಿ ನಗರವನ್ನ ಸೇರಿತು. ನೀಲಧ್ವಜನಾದಂತಹ ಕುವರ ಪ್ರವೀರನು ಅದನ್ನು ಕಟ್ಟಿದ. ನಿನಗೂ ಅವನಿಗೂ ಯುದ್ಧ ಆಯ್ತು. ಯುದ್ಧದಲ್ಲಿ ಪ್ರವೀರ ಸತ್ತ. ಆಮೇಲೆ ನೀಲಧ್ವಜ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿನಗೆ ಶರಣಾದ. ಇಲ್ಲಿಯವರೆಗೆ ಮಾತ್ರ ಕತೆ ನಿನಗೆ ಗೊತ್ತುಂಟು. ಸಾವಿರ ಸಂಖ್ಯೆಯ ಬಂಧುಗಳನ್ನ ಕಳೆದುಕೊಂಡವರು ನಾವು. ಬಂಧು ಹತ್ಯೆ ದೋಷದ ನಿವಾರಣೆಗಾಗಿ ಅಲ್ವಾ? ಅಂತ ಹತ್ಯಾ ದೋಷದ ನಿವಾರಣೆಗಾಗಿ ಹೊರಟಿರುವಂತಹ ನಾವುಗಳು ಪ್ರವೀರ ಎಂಬ ಒಬ್ಬ ಯುವಕನ ಸಾವಿನಿಂದ ಧೃತಿಗೆಡಬೇಕಾದದ್ದಿಲ್ಲವಲ್ಲ, ಕಾರ್ಯೋನ್ಮುಖರಾಗಿಯೇ ಮುಂದುವರೆದಿದ್ದೇವೆ. ಸರಿ, ನಿನ್ನದು ಸರಿ. ಆದ್ರೆ ಇದರ ನಂತರದ ಕಥೆ ಎನ್ನುವಂಥದ್ದು ನಿನ್ನ ಅರಿವಿಗೆ ಬಂದಿರ್ಲಿಕ್ಕಿಲ್ಲ. ಅದುವೇ ಆಶ್ಚರ್ಯ ಆಗಿದೆ. ಮುಂದಿನ ಕಥೆ ಎನ್ನುವಂಥದ್ದು ಔಚಿತ್ಯಪೂರ್ಣವಾಗಿದೆ. ಏನು ದೇವ? ಮಗನನ್ನು ಕಳೆದುಕೊಂಡಂತಹ ಜ್ವಾಲೆಯು ಹೇಗಾದರೂ ಮಾಡಿ ನಿನ್ನನ್ನ ಸಾಯಿಸಬೇಕು ಎನ್ನುವ ಸಲುವಾಗಿ ಗಂಗಾ ನದಿಯ ತಟದವರೆಗೆ ಹೋದಳು. ಹೋದಂತ ಆಕೆ ಒಂದು ದಡದಲ್ಲಿ ನಿಂತುಕೊಂಡು ಅವಳ ವಿರುದ್ಧ ದಿಕ್ಕಿಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂಬಿಗನಲ್ಲಿ ನನ್ನನ್ನು ಆ ದಡಕ್ಕೆ ಸೇರಿಸು, ಅಲ್ಲದೆ ಈ ಗಂಗೆಯ ಒಂದೇ ಒಂದು ಹನಿಯು ನನ್ನ ದೇಹಕ್ಕೆ ಸ್ಪರ್ಶಿಸಬಾರದು ಎನ್ನುವುದಾಗಿ ಹೇಳಿದಳು. ಆಶ್ಚರ್ಯಗೊಂಡಂತಹ ಅಂಬಿಗ ಅಗನಾಶಿನಿ, ಸರ್ವ ಪಾಪವನ್ನು ಕಳೆಯುವಂತಹ ಗಂಗಾ ಮಾತೆ, ಎಲ್ಲರೂ ಕೂಡ ಗಂಗೆಯನ್ನ ಪೋಗಿಸಿಕೊಳ್ಳುವವರಿದ್ದಾರೆ. ಆದ್ರೆ ನೀನು ಈ ರೀತಿಯಾಗಿ ಹೇಳ್ತಾ ಇದ್ದೀಯಲ್ಲ, ಕಾರಣ ಏನು ಎಂದು ಕೇಳಿದಾಗ ಆಗ ಜ್ವಾಲೆಯು, ಯಾರು ಪುಣ್ಯಾತ್ಮೆ ಈಕೆ, ಪುತ್ರಹೀನೆ ಆದಂತಹ ಈಕೆ, ಪುತ್ರನನ್ನು ಕಳೆದುಕೊಂಡಂತಹ ಈಕೆ ಯಾವ ತೆರನಾಗಿ ಪುಣ್ಯಾತ್ಮೆ ಆಗಿರ್ತಾಳೆ ಎನ್ನುವುದಾಗಿ ಅರ್ಥಗರ್ಭಿತವಾದಂತಹ ಮಾತಿದು. ಅದರ ವಿವರಣೆ ಏನು ದೇವ? ಪಾರ್ಥ, ಅಲ್ಲಿಗೆ ಸಿಟ್ಟುಗೊಂಡಂತಹ ಗಂಗೆ ಪ್ರತ್ಯಕ್ಷಳಾಗಿ, ಯಾರು ಪುತ್ರಹೀನಳು, ಲೋಕೈಕ ವೀರನಾದಂತಹ ಭೀಷ್ಮನನ್ನು ಪಡೆದಂತಹ ನಾನು ಹೇಗೆ ಪುತ್ರಹೀನನಾಗ್ತೇನೆ ಎನ್ನುವುದಾಗಿ ಗಂಗೆಯ ಉತ್ತರ. ಬಹುಶಃ ಅವಳಿಗೆ ಕುರುಕ್ಷೇತ್ರದ ಯುದ್ಧ ಗೊತ್ತಿಲ್ಲ ಇರಬೇಕು. ಯಾರಿಗೆ? ಗಂಗೆಗೆ. ಯಾಕೆ ಗೊತ್ತುಂಟ? ಕುರುಕ್ಷೇತ್ರ ಯುದ್ಧದಲ್ಲಿ ನೀನೇ ಭೀಷ್ಮನನ್ನು ಕೊಂದವನಿದ್ದೆ. ಶರಶೈಯಲ್ಲಿ ಒರಗಿಸುವಂತಹ ಅವಕಾಶವನ್ನ ಅವರು ನನಗೆ ಕಲ್ಪಿಸಿದ್ದಾರೆ, ನಾನು ಅದನ್ನು ಉಪಯೋಗಿಸಿಕೊಂಡು. ಸರಿ, ಈ ವಿಚಾರವನ್ನ ಗಂಗೆಗೆ ಅರುಹಿದಾಗ ಕೂಡಲೇ ಇತ್ತಳು ಶಾಪವ, ಸುರಗಂಗೆಯ ಶಾಪ ಎನ್ನುವುದಾಗಿ ಅದಕ್ಕೆ ಹೇಳಿದ್ದು ನಾನು.
ಹಾಗಾಗಿ ಹ. ಗಂಗೆ ಯಾವ ರೀತಿಯಾಗಿ ಶಾಪವನ್ನು ಕೊಟ್ಟಳು ಗೊತ್ತುಂಟಾ? ಹ, ಯಾರು ಹ, ನನ್ನ ಮಗನನ್ನ ಕೊಂದರೋ ಹ, ಮುಂದೆ ಹ, ಅವನು ಹ. ಅವನ ಮಗನಿಂದಲೇ ಕೊಲ್ಲಲ್ಪಡಲಿ ಎನ್ನುವುದಾಗಿ ಇದು ಗಂಗೆಯ ಶಾಪ. ಸುರ ನದಿಯ ಶಾಪ. ಹ, ಹಾಗಾಗಿ ಹ, ಈತ ನಿನ್ನ ಮಗ ಅನ್ನುವುದಕ್ಕೆ ಬೇರೆ ಸಾಕ್ಷಿ ಯಾವುದು ಬೇಡ. ಯಾಕಂತ ಹೇಳಿದ್ರೆ ನೀನು ಈಗಾಗಲೇ ಮೃತಪಟ್ಟಿದವನಿದ್ದೀಯ. ಹ. ಮೃತಪಟ್ಟು ಪುನಃ ನೀನು ಜೀವಿಸಲ್ಪಟ್ಟಿದ್ದೀಯ. ಮಣಿನಗರದಲ್ಲಿ ನಾನು ಸಾವನ್ನಪ್ಪುವ ಸಂದರ್ಭದಲ್ಲಿ ನನ್ನ ನಾಲಿಗೆಯಿಂದ ಹೊರಬಂದಂತಹ ಧ್ವನಿ ನನ್ನ ಭಾರ್ಯೆಯಾದಂತಹ ಚಿತ್ರಾಂಗದ. ಸರಿ. ಹಾಗೆಯೇ ಎಚ್ಚರಗೊಳ್ಳುವ ಸಂದರ್ಭದಲ್ಲಿಯೂ ನಾನು ಪ್ರತ್ಯಕ್ಷ ಕಂಡಿರುವುದು ಅಂದು ನಾನು ಒಲಿಸಿರುವಂತಹ ಚಿತ್ರಾಂಗದ. ಈ ಚಿತ್ರಾಂಗದೆಯನ್ನು ನಾನು ಒಲಿಸಿದ್ದೇನೆ, ಅವಳಿಂದಲೇ ಪುತ್ರ ರತ್ನನನ್ನ ಪಡೆದಿದ್ದೇನೆ ಎನ್ನುವಂತಹ ವಿಷಯ ನಾನು ತಿಳಿಯದೆ ಅದು ನನಗೆ ಮದುವೆಯಾಗುವುದಕ್ಕೆ ಕಾರಣವೇನು? ಅದಲ್ಲ, ನಾನು ಊಹಿಸುವುದು ಹೀಗೆ. ಮಣಿನಗರವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಹೀನ ಪಕ್ಷಿಯಾದಂತಹ ಕಾಗೆಯೊಂದು ನನ್ನ ಮುಕುಟದ ಮೇಲೆ ಕುಳಿತು ಹಾರಿ ಹೋಗಿತ್ತು. ಅದು ನನ್ನ